ಅಮೇರಿಕನ್ನರ ವ್ಯಾಪಾರಿ ಧರ್ಮದ ಪ್ರವೃತ್ತಿ ವಿಚಿತ್ರ. ಅಮೇರಿಕದಲ್ಲಿ ಯಾವುದೇ ಒಂದು ಸಾಮಾನನ್ನು ರಿಪೇರಿ ಮಾಡಿಸುವುದಕ್ಕಿಂತಲೂ ಹೊಸತನ್ನು ಕೊಂಡುಕೊಳ್ಳುವುದೇ ಲಾಭದಾಯಕವೆಂಬ ವಿಷಯ ನಮಗೆ ಕೆಲವು ತಿಂಗಳ ಹಿಂದೆ ಅಲ್ಲಿದ್ದಾಗ ಬಹಳ ಚೆನ್ನಾಗಿ ಅನುಭವಕ್ಕೆ ಬಂತು. $80 ಕೊಟ್ಟು ನಾವೊಂದು ಹೊಸ ಕಪ್ಪು ಬಿಳಿ ಟಿ ವಿ ಕೊಂಡುಕೊಂಡಿದ್ದೆವು. 1 ವರ್ಷದ ಅದರ ಗ್ಯಾರಂಟಿ ಮುಗಿದು ಇನ್ನೇನು 1 ವಾರವೂ ಕಳೆದಿರಲಿಲ್ಲ. ಟಿ ವಿ ಕೆಟ್ಟು ಹೋಯಿತು. ನಾವು ಭಾರತಕ್ಕೆ ಹಿಂದಿರುಗಲು 2-3 ತಿಂಗಳುಗಳಷ್ಟೇ ಉಳಿದಿದ್ದವು. ಹಾಗಾಗಿ ಇನ್ನೊಂದು ಹೊಸ ಟಿ ವಿಯನ್ನು ಕೊಂಡುಕೊಳ್ಳುವ ಬದಲು ಹಳೆಯದನ್ನೇ ಕಡಿಮೆ ಖರ್ಚಿನಲ್ಲಿ ರಿಪೇರಿ ಮಾಡಿಸಲು ಸಾಧ್ಯವಾದರೆ ನೋಡೋಣವೆಂದು ಒಂದು ರಿಪೇರಿ ಅಂಗಡಿಗೆ ಅದನ್ನು ತೆಗೆದುಕೊಂಡು ಹೋದೆವು. ಅಂಗಡಿಯಲ್ಲಿ ಬೋರ್ಡ್ ಹಾಕಿದ್ದರು. ಟೆಲಿವಿಷನ್ ರಿಪೇರಿಗೆ ಅತಿ ಕಡಿಮೆ ಚಾರ್ಜ್ ಎಂದರೆ $15. ಜಾಸ್ತಿ ರಿಪೇರಿ ಆಗಬೇಕಿದ್ದಲ್ಲಿ $30. ರಿಪೇರಿಗೆ ಬೇಕಾಗುವ ಪಾರ್ಟ್ಗಳ ಬೆಲೆ ಪ್ರತ್ಯೇಕ. ನಾವು ಹೇಳಿದೆವು $15 ರಿಪೇರಿ ಆಗುವುದಾದರೆ ಮಾಡಿ, ಇಲ್ಲದಿದ್ದರೆ ಬೇಡ ಎಂದು. ಅಂಗಡಿಯವನು ಸರಿ ಹಾಗೆಯೇ ಮಾಡುತ್ತೇವೆ, ಜಾಸ್ತಿ ಖರ್ಚಾಗುವುದಾದರೆ ನಿಮಗೆ ಫೋನ್ ಮಾಡಿ ವಿಚಾರಿಸಿಕೊಳ್ಳುತ್ತೇನೆ ಅಂದ. ಮತ್ತು ನಮ್ಮ ಮನೆಯ ಫೋನ್ ನಂಬರು ಬರೆದುಕೊಂಡ. 1 ವಾರ ಕಳೆದ ಮೇಲೆ ನಾವೇ ಫೋನ್ ಮಾಡಿ ಕೇಳಿದೆವು, ಟಿ ವಿ ರಿಪೇರಿ ಆಗಿದೆಯೇ ಎಂದು. ಅಂಗಡಿಯಲ್ಲಿದ್ದ ತರುಣಿ ಹೇಳಿದಳು, ಓ ತಯಾರಾಗಿದೆ, ಯಾವಾಗ ಬೇಕಿದ್ದರೂ ಬಂದು ತೆಗೆದುಕೊಂಡು ಹೋಗಬಹುದು ಎಂದು. ಆದರೆ ಅವತ್ತು ಸಂಜೆ ಟಿ ವಿಯನ್ನು ತೆಗೆದುಕೊಂಡು ಬರಲು ಹೋದಾಗ ಬಿಲ್ಲು ನೋಡುತ್ತೇವೆ $45 ಎಂದಿತ್ತು. ಇದೇನು ಕತೆ, $15ಗಿಂತ ಜಾಸ್ತಿ ಖರ್ಚಾಗುವುದಾದರೆ ರಿಪೇರಿ ಮಾಡಬೇಡಿ ಎಂದಿದ್ದೇವಲ್ಲ ಎಂದು ಕೇಳಿದರೆ ಆ ತರುಣಿ ಹೇಳಿದಳು, ನನಗೆ ಅದೊಂದು ತಿಳಿಯದು, ನಿಮ್ಮ ರಿಪೇರಿ ಬಿಲ್ಲು $45 ಎಂದಿದೆ. ಅಷ್ಟು ಹಣ ಕೊಟ್ಟರೆ ಟಿ ವಿ ತೆಗೆದುಕೊಂಡು ಹೋಗಬಹುದು ಎಂದು. ಚೆನ್ನಾಗಿದೆಯಲ್ಲವೇ, ಬರೀ 1 ವರ್ಷ ಹಳೆಯದಾಗಿರುವ $80 ಟಿ ವಿಗೆ $45 ರಿಪೇರಿ ಬಿಲ್ಲು. ದೂರು ಸರಿ, ಅವಳ ಹತ್ತಿರ ಚರ್ಚಿಸಿ ಫಲವಿಲ್ಲವೆಂದು ನಾವು ಹಣ ಕೊಟ್ಟು ಟಿ ವಿಯನ್ನು ಮನೆಗೆ ತಂದೆವು. ಅಮೇರಿಕದಲ್ಲಿ ಅಂಗಡಿಯವರಾರಾದರೂ ಮೋಸ ಮಾಡಿದ್ದಾರೆಂದು ಸಂಶಯ ಬಂದಲ್ಲಿ ಆ ವಿಷಯವಾಗಿ ದೂರು ಹೇಳಲು ಸರ್ಕಾರದ ವಿಭಾಗವೊಂದು ಈ ಟಿ ವಿ ಅಂಗಡಿಯವರು $15ಗಿಂತ ಜಾಸ್ತಿ ಚಾರ್ಜ್ ಮಾಡುವುದಾದರೆ ನಮಗೆ ಫೋನ್ ಮಾಡಿ ತಿಳಿಸಿಯೇ ಮಾಡುತ್ತೇವೆಂದು ನಮಗೆ ಮಾತು ಕೊಟ್ಟಿದ್ದರಾದ್ದರಿಂದ ಅವರು ಮಾಡಿದ್ದು ಮೋಸವಲ್ಲದೆ ಮತ್ತೇನು. ಹಾಗಾಗಿ ಕಂಪ್ಲೇಂಟ್ ಮಾಡಿಯೇ ನೋಡೋಣವೆಂದು ನಾವು ನಿಶ್ಚಯಿಸಿದೆವು. ಆದರೂ ಹಾಗೆ ಮಾಡುವ ಮೊದಲು ಅಂಗಡಿಯ ಮ್ಯಾನೇಜರಿಗೊಮ್ಮೆ ತಿಳಿಸಿ ಹೇಳುವುದು ಉತ್ತಮವೆಂದು ಆತನಿಗೆ ಫೋನ್ ಮಾಡಿದೆವು. ಫೋನ್ ಮಾಡಿದಾಗ ಆತ ಮೊದಲಿಗೆ ತಮ್ಮದು ಏನೂ ತಪ್ಪಿಲ್ಲವೆಂದು ವಾದಿಸತೊಡಗಿದ. ನಿಮ್ಮ ಮನೆಗೆ ಫೋನ್ ಮಾಡಿದ್ದೆವು ಎಂದು ಹೇಳಿದ. ಆದರೆ ನಾವು ಅದಕ್ಕೆ ಮಣಿಯಲಿಲ್ಲ. ಒಂದೋ ನಾವು ಸುಳ್ಳು ಹೇಳುತ್ತಿರಬೇಕು, ಇಲ್ಲವೇ ಅವನ ಕೆಲಸಗಾರರು ಸುಳ್ಳು ಹೇಳುತ್ತಿರಬೇಕು. ನಾವಂದೆವು, ನಮ್ಮ ಮನೆಗಂತೂ ನೀವು ಫೋನ್ ಮಾಡಿಲ್ಲ, ಹಾಗಾಗಿ ನಿಮಗೆ ಬೇರೇನೂ ಹೇಳುವುದಿಲ್ಲದಿದ್ದರೆ ನಾವು ಕಂಪ್ಲೇಂಟ್ ಕಳಿಸುತ್ತೇವೆ ಎಂದು. ಆತ ಯಾಕೋ ಸ್ವಲ್ಪ ಗಾಬರಿಯಾಗಿ ಹೇಳಿದ, ನಿಲ್ಲಿ, ನಿಮ್ಮ ಬಿಲ್ಲನ್ನು ಸ್ವಲ್ಪ ಪರೀಕ್ಷಿಸಿ ನೋಡುತ್ತೇನೆ ಮತ್ತು ನಾನೇ ನಿಮಗೆ ಸ್ವಲ್ಪ ಹೊತ್ತಿನಲ್ಲಿ ಫೋನ್ ಮಾಡುತ್ತೇನೆ ಅಂದ. 5 ನಿಮಿಷದಲ್ಲಿ ಆತನ ಫೋನ್ ಬಂತು. ನಿಮ್ಮ ಬಿಲ್ಲಿನಲ್ಲಿ ತಪ್ಪಾಗಿತ್ತು, ನಿಜಕ್ಕೂ ನೀವು ಕೊಡಬೇಕಾಗಿದ್ದದ್ದು $16. ಹಾಗಾಗಿ ನೀವು ಇಲ್ಲಿಗೆ ಬಂದರೆ ನಿಮ್ಮಿಂದ ಜಾಸ್ತಿಯಾಗಿ ವಸೂಲಾಗಿದ್ದ $29 ಹಿಂದಿರುಗಿಸುತ್ತೇವೆ ಅಂದ. ಸರಿ ಹಾಗೇ ಆಗಲಿ ಎಂದು ನಾವು ಅವತ್ತು ಸಂಜೆ ಆತನ ಅಂಗಡಿಗೆ ಹೋಗಿ $29 ವಸೂಲು ಮಾಡಿಕೊಂಡು ಬಂದೆವು. ಇಷ್ಟೆಲ್ಲ ಹಾಗೆ 3 ದಿನ ಕಳೆದಿರಲಿಲ್ಲ. ರಿಪೇರಿಯಾದ ಟಿ ವಿ ಪುನಃ ಕೆಟ್ಟು ಹೋಗಬೇಕೇ. ರಿಪೇರಿ ಮಾಡಿದ್ದ ಅಂಗಡಿಯವನು 3 ತಿಂಗಳ ಗ್ಯಾರಂಟಿ ಕೊಟ್ಟಿದ್ದ. ಹಾಗಾಗಿ ಟಿ ವಿಯನ್ನು ಪುನಃ ಅವನ ಅಂಗಡಿಗೆ ತೆಗೆದುಕೊಂಡು ಹೋಗಿ ಹೇಳಿದೆವು, ನಿಮ್ಮ ಗ್ಯಾರಂಟಿ ಮಿತಿಯೊಳಗೆ ರಿಪೇರಿ ಮಾಡಲು ಸಾಧ್ಯವಾಗುವುದಾದರೆ ಮಾಡಿ, ಇಲ್ಲವಾದರೆ ಚಿಂತೆ ಬೇಡ. ನೀವು ಇದರ ಮೇಲೆ $1 ಕೂಡ ಖರ್ಚು ಮಾಡಲು ತಯಾರಿಲ್ಲ ಎಂದೆವು. ಅಲ್ಲಿಂದ ಮನೆಗೆ ಹಿಂದಿರುಗುವಾಗ ಇನ್ನೊಂದು ಟಿ ವಿ ಅಂಗಡಿಯಿಂದ 2 ತಿಂಗಳ ಮಟ್ಟಿಗೆ ಕಲರ್ ಟಿ ವಿಯೊಂದನ್ನು ಬಾಡಿಗೆಗೆ ತೆಗೆದುಕೊಂಡು ಬಂದೆವು. ಯಾರಿಗೆ ಬೇಕು ಈ ರಿಪೇರಿಯ ತಲೆನೋವು. 1 ವಾರ ಕಳೆದಾಗ ಅಂಗಡಿಯವನೇ ನಮಗೆ ಫೋನ್ ಮಾಡಿದ, ನಿಮ್ಮ ಟಿ ವಿ ರಿಪೇರಿ ಆಗಿದೆ, ತೆಗೆದುಕೊಂಡು ಹೋಗಿ ಎಂದು. ನಾವು ಕೇಳಿದೆವು, ನಿಮ್ಮ ಗ್ಯಾರಂಟಿಯೊಳಗೇನೇ ರಿಪೇರಿ ಮಾಡಿದ್ದೀರಾ, ಜಾಸ್ತಿ ಬಿಲ್ಲು ಏನಾದರೂ ಕೊಡಬೇಕಾಗುತ್ತದೆಯೇ ಎಂದು. ಆತ ಹೇಳಿದ, ಸಾರಿ, ಆವತ್ತು ನಿಮಗೆ ಹಿಂದಿರುಗಿಸಿದ್ದ $29
ಮತ್ತು ಅದರ ಮೇಲೆ ಇನ್ನೂ $1.5 ಕೊಡಬೇಕಾಗುತ್ತದೆ. ಯಾಕೆಂದರೆ ಈ ಬಾರಿ ಮೇಜರ್ ರಿಪೇರಿ ಮಾಡಬೇಕಾಗಿತ್ತು ಅಂತ ನಾವೆಂದೆವು. ಅದು ಹೇಗೆ ನಡೆಯುತ್ತದೆ? ಗ್ಯಾರಂಟಿ ಮಿತಿಯೊಳಗೆ ಆಗುವುದಾದರೆ ಮಾತ್ರ ರಿಪೇರಿ ಮಾಡಿ, ಇಲ್ಲವಾದರೆ ಬೇಡ ಅನ್ನಲಿಲ್ಲವೇ? ಆತ ಹೇಳಿದ, ಹೇಗೂ ರಿಪೇರಿ ಮಾಡಿ ಆಗಿದೆ, ಈಗೇನು ಮಾಡಲಿ? ಪುನಃ ಹೊಸ ಪಾರ್ಟ್ಸ್ ಹಾಕಿ ಇದನ್ನು ತೆಗೆದು ಹಳೆಯದನ್ನೇ ಸೇರಿಸಿಕೊಡಲೇನು? ನಾವೆಂದವು, ಹಾಗೇನೇ ಮಾಡಿ, ನಾಳೆ ಸಂಜೆ 6 ಗಂಟೆಗೆ ಸೆಟ್ಟನ್ನು ತೆಗೆದುಕೊಂಡು ಹೋಗಲು ಬರುತ್ತೇವೆ. ಆಗ ಸಿದ್ಧವಾಗಿರಬಹುದು ತಾನೇ? ಆತ ಸರಿ ಎಂದ. ಬೇಕಾಯಿತು ಎನ್ನಿ. ವಿಲೇವಾರಿ. ಮರುದಿವಸ TV ಸೆಟ್ಟನ್ನು ವಾಪಸ್ ತರಲು ಹೋಗಿದ್ದಾಗ ಸ್ವತಃ ಮ್ಯಾನೇಜರೇ ಅದನ್ನು ಒಳಗಿನಿಂದ ತಂದುಕೊಟ್ಟ. ಎಲೆಕ್ಟ್ರಿಕ್ ಕಲೆಕ್ಷನ್ ಕೊಟ್ಟು ಅದು ಚೆನ್ನಾಗಿ ನಡೆಯುತ್ತಿರುವುದನ್ನು ತೋರಿಸಿಯೂ ಕೊಟ್ಟ. ಎಂದರೆ ಜಾಸ್ತಿ ರಿಪೇರಿ ಚಾರ್ಜನ್ನು ಕೊಡುವುದಿಲ್ಲವೆಂದಿದ್ದರೂ ಅವನು ಅದರೊಳಗೆ ಹಾಕಿದ್ದ ಪಾರ್ಟ್ಗಳನ್ನು ಪುನಃ ಬದಲಿಸಲು ಹೋಗಿರಲಿಲ್ಲ. ಹಾಗೆ ಮಾಡಬೇಕಿದ್ದರೆ ಅವನ ಕೆಲಸಗಾರರು ಇನ್ನಷ್ಟು ಸಮಯ ಹಾಳು ಮಾಡಬೇಕಲ್ಲವೇ? ಅದಕ್ಕೂ ಅವನೇ ಖರ್ಚು ಮಾಡಬೇಕು ತಾನೆ. ಅದೇನೇ ಇರಲಿ, ನಾವಂತೂ ಆ ವಿಷಯದಲ್ಲಿ ಹೆಚ್ಚು ತಲೆಗಡಿಸಿ ಬೇಸರ ಮಾಡಿಕೊಳ್ಳಲು ಹೋಗದೆ ತುಂಬ ಥ್ಯಾಂಕ್ಸ್ ಎಂದು ಆತನಿಗೆ ಹೇಳಿ ಟಿವಿಯೊಂದಿಗೆ ಹಿಂದಿರುಗಿದೆವು. ದಾರಿಯಲ್ಲಿ ಬರುತ್ತಾ ನಮಗೆ ಕಲರ್ ಟಿವಿಯನ್ನು ಬಾಡಿಗೆಗೆ ಕೊಟ್ಟಿದ್ದ ಅಂಗಡಿಯಲ್ಲಿ ಈ ರಿಪೇರಿಯಾದ ಟಿವಿಯನ್ನು ಮಾರಾಟ ಮಾಡಲು ಕೊಟ್ಟು ಬಂದೆವು. ಆತ ಅದಕ್ಕೆ $25 ಕೊಡಿಸಿದ. ನಮ್ಮ ರಿಪೇರಿ ಅಂಗಡಿ ಖರ್ಚು ಮತ್ತು ರಿಪೇರಿ ಅಂಗಡಿಗೆ ಅಷ್ಟೊಂದು ಬಾರಿ ಹೋಗಿ ಬರಲು ಅಲ್ಲಿಗೆ ನಮ್ಮ ಮನೆಯಿಂದ 10 ಮೈಲು ದೂರ. ಕಾರಿಗೆ ಹಾಕಿದ ಪೆಟ್ರೋಲ್ ಖರ್ಚು ಇಷ್ಟೇ ನಮಗೆ ಆ ಟಿವಿಯಿಂದ ಸಿಕ್ಕಿದ್ದು. ಸುಮ್ಮನೆ ಅದನ್ನು ಕಸದ ಬುಟ್ಟಿಗೆ ಎಸೆದಿದ್ದರೆ ಯಾವ ತಲೆನೋವು ಇರುತ್ತಿರಲಿಲ್ಲ. ಇಷ್ಟೆಲ್ಲ ಆಗಿ 1 ತಿಂಗಳು ಕಳೆದಿರಬಹುದು. ನಾವು ರಿಪೇರಿಗೆ ಹೋಗಿದ್ದ ಅಂಗಡಿಯವರ ಲಾಸ್ ಏಂಜಲಸ್ಸಿನ ಮುಖ್ಯ ಆಫೀಸಿನಿಂದ ಪತ್ರವೊಂದು ಬಂತು. ನಮ್ಮ ಬ್ರ್ಯಾಂಚ್ ಅಂಗಡಿಗೆ ನಿಮ್ಮ ಟಿವಿಯನ್ನು ರಿಪೇರಿ ಕಳಿಸಿದ್ದಕ್ಕೆ ತುಂಬ ಕೃತಜ್ಞತೆಗಳು. ನಿಮಗೆ ಅಲ್ಲೆಲ್ಲೋ ಅಸಮಾಧಾನವಾಗಿತ್ತೆಂದು ತಿಳಿದು ಬೇಸರವಾಯಿತು. ಈ ನಿಮ್ಮ ಅಸಮಾಧಾನವನ್ನು ಹೋಗಲಾಡಿಸಲು ನಾವು ನಿಮಗೊಂದು ಉಡುಗೊರೆ ಕಳಿಸುತ್ತಿದ್ದೇವೆ. ಇನ್ನೊಮ್ಮೆ ನೀವು ನಮ್ಮ ಅಂಗಡಿಗೆ ಟಿವಿಯನ್ನು ರಿಪೇರಿಗೆ ತಂದಲ್ಲಿ ಅದಕ್ಕಾಗುವ ಬಿಲ್ಲಿನಿಂದ $5 ಡಿಸ್ಕೌಂಟ್ ಕೊಡಿಸುತ್ತೇವೆ. ಹೀಗೆ ಸುಂದರವಾಗಿ ಅದರಲ್ಲಿ ಟೈಪ್ ಮಾಡಲಾಗಿತ್ತು.